ಸಿಟ್ಟಿನಿಂದಾಗಿ ಮತ್ತೊಂದು ಯೋಜನೆಗೆ ಎಳ್ಳು ನೀರು ಬಿಡಲಾಗ್ತಾ ಇದೆ ಸರ್ಕಾರದಿಂದ. ವಿದ್ಯಾರ್ಥಿನಿಯರ ಆತ್ಮರಕ್ಷಣೆಯ ತರಬೇತಿಗೆ ಸರ್ಕಾರದ ಹತ್ರ ಹಣ ಇಲ್ವಂತೆ. ಬಿಜೆಪಿ ಅವಧಿಯಲ್ಲಿ ಆರಂಭಗೊಂಡಿದ್ದಂತಹ ಯೋಜನೆಗೆ ಈಗಿನ ರಾಜ್ಯ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಯೋಜನೆಗೆ ಅನುದಾನ ಕೊರತೆ ಅಂತ ಸರ್ಕಾರನೇ ಒಪ್ಪಿಕೊಂಡಿದೆ. ಅನುದಾನ ಕೊರತೆಯಿಂದ ಯೋಜನೆಯನ್ನ ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಅಧಿಕೃತ ಮಾಹಿತಿಯನ್ನ ಈಗ ಸರ್ಕಾರ ನೀಡಿದೆ. ಓಬವ್ವ ಆತ್ಮರಕ್ಷಣೆ ಕಲೆ ಯೋಜನೆ ಸ್ಥಗಿತಗೊಳಿಸಿದ ಸರ್ಕಾರ. ಅನುದಾನದ ಕೊರತೆ ಕಾರಣ ನೀಡಿ ಯೋಜನೆಯನ್ನ ಸ್ಥಗಿತ ಮಾಡಲಾಗಿದೆ. ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆ ತರಬೇತಿಯನ್ನ ನೀಡುವಂತಹ ಯೋಜನೆ ಇದಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಈ ಯೋಜನೆಗೆ ಚಾಲನೆ ಸಿಕ್ಕಿತ್ತು. ಈಗ ಅನುದಾನ ಕೊರತೆ ಆಗ್ತಾ ಇದೆ ಅಂತ ಈ ಯೋಜನೆಯನ್ನ ನಾವು ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಈಗಿನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಪ್ರಶ್ನೆಗೆ ಸರ್ಕಾರ ಈ ರೀತಿಯಾಗಿ ಉತ್ತರ ಕೊಟ್ಟಿದೆ. ಲಿಖಿತ ಉತ್ತರದಲ್ಲೇ ಅನುದಾನದ ಕೊರತೆ ಅಂತ ಸರ್ಕಾರ ಒಪ್ಪಿಕೊಂಡಿದೆ. ಸಾಕಷ್ಟು ವಿದ್ಯಾರ್ಥಿನಿಯರು ಯೋಜನೆ ಅಡಿಯಲ್ಲಿ ತರಬೇತಿಯನ್ನ ಪಡಿತಾ ಇದ್ರು. ಕರಾಟೆ ಸೇರಿ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆಯನ್ನ ಕಲಿಸುವಂತಹ ಯೋಜನೆ ಇದಾಗಿತ್ತು. ಆದ್ರೆ ಈ ಯೋಜನೆಗೆ ಈಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಓಬವ್ವ ಆತ್ಮರಕ್ಷಣೆ ಕಲೆ ಯೋಜನೆಯನ್ನ ನಾವು ಸ್ಥಗಿತ ಮಾಡ್ತಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದು ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವಂತಹ ಕಾರಣಕ್ಕೆ ಅಂತ. ಹಾಗಾದ್ರೆ ಒಪ್ಕೊಳ್ತಾ ಇದೆಯಾ? ಗ್ಯಾರಂಟಿಯ ಎಫೆಕ್ಟ್ ಆಗಿದೆ ಈ ರಾಜ್ಯ ಸರ್ಕಾರದ ಮೇಲೆ ಅಂತ? ಪರೋಕ್ಷವಾಗಿ ಅದೇ ರೀತಿಯಾದಂತಹ ಅಭಿಪ್ರಾಯವನ್ನ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇದು ಸರ್ಕಾರವೇ ಅಧಿಕೃತವಾಗಿ ವಿಧಾನ ಪರಿಷತ್ತಿಗೆ ನೀಡಿರ್ತಕ್ಕಂತಹ ಲಿಖಿತ ಉತ್ತರ. ಬಿಜೆಪಿಯ ಸದಸ್ಯ ಕೇಶವ್ ಪ್ರಸಾದ್ ಅವರು ಕೇಳಿದಂತಹ ಪ್ರಶ್ನೆಗೆ ಸರ್ಕಾರ ಈ ಉತ್ತರವನ್ನ ಕೊಟ್ಟಿದೆ. 2 ವರ್ಷ ಅಂದ್ರೆ 2021 ಮತ್ತೆ 2022ರಂದು ಎರಡೂ ಸಾಲಿನಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ಈ ತರಬೇತಿಯನ್ನ ಪಡೆದಿದ್ರು. ಆದ್ರೆ 24ನೇ ಇಸ್ವಿ ಅಂದ್ರೆ ಈ ವರ್ಷ ಈ ಪ್ರಸಕ್ತ ಸಾಲಿನಲ್ಲಿ ಯಾವುದೇ ರೀತಿಯಾಗಿ ಅನುದಾನ ಇಲ್ಲ, ಅನುದಾನದ ಕೊರತೆಯಿಂದಾಗಿ ನಾವು ಯೋಜನೆಯನ್ನ ಸ್ಥಗಿತ ಮಾಡಿದ್ದೀವಿ ಅನ್ನೋದನ್ನ ಲಿಖಿತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಅಂದ್ರೆ ಇದು ಅಲ್ಲಿ ಹೇಗೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳೇನ್ ಬರ್ತವೆ ವಿದ್ಯಾರ್ಥಿನಿಯರು ಓದುವಂತ 8, 9ನೇ ತರಗತಿ, 10ನೇ ತರಗತಿ, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಈ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಯಂ ರಕ್ಷಣೆಗೆ ಯಾರಾದ್ರೂ ದೌರ್ಜನ್ಯ ಮಾಡ್ಲಿಕ್ಕೆ ಬಂದ್ರೆ, ಯಾರಾದ್ರೂ ಕಿರಿಕ್ ಮಾಡ್ಲಿಕ್ಕೆ ಬಂದ್ರೆ ಅಂತ ಸಂದರ್ಭದಲ್ಲಿ ಸ್ವಯಂ ಪ್ರೊಟೆಕ್ಷನ್ಗೋಸ್ಕರ ಕರಾಟೆ ಇರುವಂತದ್ದಿರ್ಬೋದು ಅಥವಾ ಆತ್ಮರಕ್ಷಣೆಗಾಗಿ ಕೆಲವೊಂದು ಕಲೆಗಳನ್ನ ಹೇಳ್ಕೊಡುವಂತದ್ದಿರ್ಬೋದು. ಈ ಯೋಜನೆ ಇದಾಗಿತ್ತು. ಅಂದ್ರೆ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿನಿಯರಿಗೆ ಒಂದು ಕಾನ್ಫಿಡೆನ್ಸ್ ಬೆಳೆಸುವಂತಹ ಒಂದು ಸ್ಕೀಮ್ ಆಗಿತ್ತು. ಆದ್ರೆ ಸರ್ಕಾರ ಈಗ ಅದಕ್ಕೆ ಅನುದಾನ ಕೊಡ್ಲಿಕ್ಕೆ ನಮ್ಮ ಬಳಿ ಅನುದಾನದ ಕೊರತೆ ಇದೆ ಅಂತ ಹೇಳಿ ಈ ಯೋಜನೆಯನ್ನ ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಸ್ಥಗಿತಗೊಳಿಸಿದ್ದೀವಿ ಅನ್ನುವಂಥದ್ದು ಇದೆಯಲ್ಲ ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಹುದ್ದೆಗಳು ಸಾಕಷ್ಟು ಕೊಡ್ತಿದ್ದಾರೆ, ದುಂದುವೆಚ್ಚಗಳಾಗ್ತಾ ಇದೆ. ಆದ್ರೆ ವಿದ್ಯಾರ್ಥಿನಿಯರ ಒಂದು ಆತ್ಮರಕ್ಷಣಾ ಕಲಿಕೆಗೆ ಸರ್ಕಾರದ ಬಳಿ ಅನುದಾನ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದು ಸರ್ಕಾರ ಗಮನದಲ್ಲಿ ಇದ್ದೇ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಇನ್ನೊಂದು ಕಡೆ ಗ್ಯಾರಂಟಿಗಳಿಗಾಗಿ ಹೆಚ್ಚಿನ ಅನುದಾನ ಖರ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿಯೂ ಕೂಡ ಬೇರೆ ಬೇರೆ ಯೋಜನೆಗಳಿಗೆ ಹಣ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಗತಿ ಸರ್ಕಾರದ ಉತ್ತರದಲ್ಲೇ ಸರ್ಕಾರವೇ ಒಪ್ಕೊಂಡಿದೆ ಅನುದಾನ ಇಲ್ಲ, ಆ ಕಾರಣಕ್ಕಾಗಿ ಯೋಜನೆಯನ್ನ ಸ್ಥಗಿತ ಮಾಡ್ತಾ ಇದ್ದೀವಿ ಅನ್ನೋದನ್ನ ಲಿಖಿತವಾಗಿ ಅವರೇ ಉತ್ತರ ಕೂಡ ಕೊಟ್ಟಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.